ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜ್ಯ ರಾಜಕಾರಣ ಒಂದು ರೀತಿಯಲ್ಲಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಅದು ಸ್ಫೋಟಗೊಳ್ಳುತ್ತೆ, ಬೆಂಕಿ ಹತ್ಕೊಳ್ಳುತ್ತಾ ಅಥವಾ ಕೆಟ್ಟ ಹಾಗೆ ನಂದು ಹೋಗುತ್ತಾ ಗೊತ್ತಿಲ್ಲ. ಅದರ ಚರ್ಚೆಯಂತೂ ನಡೀತಾನೆ ಇದೆ ಅಧಿಕಾರ ಹಂಚಿಕೆಯ ಬಗ್ಗೆ. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಮುಖ್ಯಮಂತ್ರಿ ಆಗ್ತಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಕೊಡ್ಬೇಕು. ಸರಳವಾದದ್ದು. ನಿನ್ನೆ ಬೆಳಗಾವಿಯ ಅಧಿವೇಶನದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ನಡೆಸಿತು. ಅದರ ಸಂಬಂಧಪಟ್ಟ ವರದಿಗಳು ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿವೆ, ಮಾಧ್ಯಮಗಳಲ್ಲಿ ಬಂದಿವೆ. ಸಿದ್ದರಾಮಯ್ಯನವರು ಹೇಳಿದ್ದೇನು, ಪಕ್ಷದ ಹೈಕಮಾಂಡ್ ಹೇಳುವವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ. ಅದರ ಜೊತೆಗೆ ನಾನು ಈ ಹಿಂದೆಯೂ ಮುಖ್ಯಮಂತ್ರಿ ಆಗಿದ್ದೆ, ಈಗಲೂ ಮುಖ್ಯಮಂತ್ರಿ ಆಗಿದ್ದೇನೆ. ಮುಂದೆಯೂ ನಾನು CM. ಎಲ್ಲಿವರೆಗೆ ಮುಂದೆಯೂ ಅಂತ ಅಂದ್ರೆ ಹೈಕಮಾಂಡ್ ಹೇಳುವವರೆಗೆ. ಸೊ ಈ ಸುದ್ದಿ ಬೇರೆ ಬೇರೆ ಪತ್ರಿಕೆಗಳು ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಗಳು ಬರ್ತಿವೆ. ಕೆಲವು ಮಾಧ್ಯಮಗಳು ಅಂದ್ರೆ ಮುಂದೆಯೂ ಆಗಿರ್ತೀನಿ ಅಂತ ಹೈಕಮಾಂಡ್ ಹೇಳುವವರಿಗೆ ಅನ್ನುವ ವಾಕ್ಯ ಏನಿದೆ ಅದ್ರ ಜೊತೆಗೆ ಹೇಳಿದ್ದು, ಅದನ್ನ ಹಲವು ಮಾಧ್ಯಮಗಳು ಅದನ್ನು ನಿರ್ಲಕ್ಷಿಸಿವೆ. ಕೆಲವು ಮಾಧ್ಯಮಗಳು ಇದು 5 ವರ್ಷ ತಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವ ರೀತಿಯ ವರದಿಯನ್ನು ಮಾಡಿವೆ. ಸೊ ಈ ರೀತಿ ವಿಭಿನ್ನ ರೀತಿಯ ವಿಶ್ಲೇಷಣೆಗಳು ಬರ್ತಾ ಇವೆ. ಬಹುತೇಕ ಹೀಗೆ ಬರುತ್ತಿರುವ ವಿಶ್ಲೇಷಣೆಗಳೇನಿವೆ ಇತ್ತೀಚಿನ ತಿಂಗಳುಗಳಲ್ಲಿ 1-2 ತಿಂಗಳು 4 ತಿಂಗಳಿಂದ ಬಹುತೇಕ ವಿಶ್ಲೇಷಣೆಗಳು ಸಿದ್ದರಾಮಯ್ಯನವರಿಗೆ ವಿರುದ್ಧವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಪರವಾಗಿಯೂ ಇದೆ. ಈ ಸಿಚುವೇಶನ್ ಇದ್ರ ಬಗ್ಗೆ ನಾನು ಅನಾಲಿಸಿಸ್ ಮಾಡೋದಕ್ಕಿಂತ ಮೊದಲು ಕರ್ನಾಟಕದ ರಾಜಕಾರಣದಲ್ಲಿ, ಸ್ವಾತಂತ್ರ್ಯಾನಂತರ ರಾಜಕಾರಣದಲ್ಲಿ ಮಾಧ್ಯಮಗಳು ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಿದ್ರು ಅಂತ ಇದೊಂದು ರೀತಿ ಪ್ರಿಯಾಂಬಲ್ ಇದ್ದಂತೆ. ಅದನ್ನು ನಾವು ನೋಡಿದ್ರೆ ಇವತ್ತು ಹೇಗೆ ಮಾಧ್ಯಮಗಳ ರಿಯಾಕ್ಷನ್ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಆಗ ಯಾವ ಮಾಧ್ಯಮವೂ ಕೂಡ ಅರಸು ಅವರ ಪರವಾಗಿರಲಿಲ್ಲ. ಅವರು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಮಾನತೆಯ ಹರಿಕಾರರು, ಸಾಮಾಜಿಕ ನ್ಯಾಯವನ್ನ ಬಹಳ ಪ್ರಮುಖವಾಗಿ ಎತ್ತಿ ಹಿಡಿದವರು, ಹಲವಾರು ನಾಯಕರುಗಳನ್ನ ಬೆಳೆಸಿದವರು. ಆದ್ರೆ ಇದು ಯಾವುದೂ ಕೂಡ ಮಾಧ್ಯಮದ ಚರ್ಚೆಯಲ್ಲಿ ಆ ಕಾಲದಲ್ಲಿ ಬರಲೇ ಇಲ್ಲ. ಆಗ ಬಂದಿದ್ದೇನು, ಸೊ ದೇವರಾಜ ಅರಸು ಅವರ ಶ್ರೀಮತಿಯವರು ಮತ್ತು ಅವರ ಅಳಿಯ ನಟರಾಜ್ ಅವರು ಈ ಟ್ರಾನ್ಸ್ಫರ್ಗಳಲ್ಲಿ, ವರ್ಗಾವಣೆಗಳಲ್ಲಿ ಅವರ ತೀರ್ಮಾನವೇ ಅಂತಿಮ. ಆ ಅದರ ಪ್ರಕಾರ ಅವರು ಕೋಟ್ಯಾಂತರ ರೂಪಾಯಿಯನ್ನು ಮಾಡಿದ್ದಾರೆ ಅನ್ನುವ ಆರೋಪಗಳು ಸತತವಾಗಿ ಮಾಧ್ಯಮದಲ್ಲಿ ಬಂದು, ಆದರೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು, ಫಾರ್ ಎಕ್ಸಾಂಪಲ್ ಉಳುವವನೇ ಹೊಲದೊಡೆಯ ಅನ್ನುವಂಥ ಕ್ರಾಂತಿಕಾರಿ ತೀರ್ಮಾನ ಇರ್ಬೋದು, ದಲಿತರಿಗೆ ಸಂಬಂಧಪಟ್ಟ ಹಾಗೆ ಮಲ ಹೊರುವ ಪದ್ಧತಿಯನ್ನು ನಿಲ್ಲಿಸಿದ್ದಿರಬಹುದು. ಈ ವಿಚಾರಗಳಿಗೆ ಎಷ್ಟು ಮಹತ್ವ ಸಿಗಬೇಕೋ ಅಷ್ಟು ಮಹತ್ವ ಸಿಗಲೇ ಇಲ್ಲ. ಆ ಕಾಲಘಟ್ಟದಲ್ಲಿ ದೇವರಾಜ ಅರಸು ಅವರನ್ನ ವಿರೋಧಿಸುತ್ತಿರುವಂತಹ ರಾಜಕೀಯ ಶಕ್ತಿಗಳಿವೆ. ಆ ರಾಜಕೀಯ ಶಕ್ತಿಗಳ ಪರವಾಗಿ ಮಾಧ್ಯಮ ಇತ್ತು. ಅರಸು ಆದ ಮೇಲೆ ನೀವು ವೀರಪ್ಪ ಮೊಯ್ಲಿ ಅವರ ವಿಚಾರಕ್ಕೆ ಬನ್ನಿ. ಅದಕ್ಕೂ ಮೊದಲು ಜನತಾ ಪರಿವಾರದ ವಿಚಾರಕ್ಕೆ ಬರೋಣ. 83 ಏನು ಕರ್ನಾಟಕದಲ್ಲಿ ಹೊಸ ರಾಜಕೀಯ ಮನ್ವಂತರ ಪ್ರಾರಂಭ ಆಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಯಾಕಂದ್ರೆ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಬಂಗಾರಪ್ಪನವರಿಗೆ ಸಿಗಬೇಕಾದಂತಹ ಮಾನ್ಯತೆ ಇನ್ನೊಂದು ಸಿಗಲೇ ಇಲ್ಲ. ದೇವೇಗೌಡರು ಕೂಡ
ದೇವೇಗೌಡರು ನ್ಯಾಯಯುತವಾಗಿ ದೇವೇಗೌಡರಿಗೆ ಅಧಿಕಾರ ಸಿಗಬೇಕಾಗಿತ್ತು, ಅಥವಾ ಬಂಗಾರಪ್ಪನವ್ರಿಗೆ ಸಿಗಬೇಕಾಗಿತ್ತು. ರಾಮಕೃಷ್ಣ ಹೆಗಡೆ ಅವರು ಎಲ್ಲಿಂದನೋ ಬಂದು ಮುಖ್ಯಮಂತ್ರಿ ಆದರು. ಆದರೆ ಮಾಧ್ಯಮ ಸಂಪೂರ್ಣವಾಗಿ ಹೆಗಡೆಯವರ ಪರವಾಗಿತ್ತು. ದೇವೇಗೌಡರ ಪರವಾಗಲಿ ಬಂಗಾರಪ್ಪನ ಪರವಾಗಲಿ ಮಾಧ್ಯಮ ಕೆಲಸ ಮಾಡಲಿಲ್ಲ. ಮಾಧ್ಯಮ ನಿಂತಿದ್ದು ಹೆಗಡೆಯವರ ಪರವಾಗಿ. ಅವರ ಇಂಗ್ಲಿಷು, ಹಿಂದಿ, ಅವರಂತ ರಾಷ್ಟ್ರೀಯ ಮಾಧ್ಯಮದ ಡಾರ್ಲಿಂಗ್ ಅನ್ನೋ ಹಾಗೆ ಪ್ರತಿಬಿಂಬಿಸಲಾಯಿತು. ಅವ್ರು ಕೆಲಸನೇ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಸೊ ಹೆಗಡೆಯವರ ಕಾಲದಲ್ಲಿ ಬಹಳ ಅತ್ಯುತ್ತಮವಾದ ಕೆಲಸಗಳು ಅದು ಬೇರೆ. ಐ ಡೋಂಟ್ ವಾಂಟ್ ಟು ಮಿಕ್ಸ್. ಅದು ಎಸ್ಪೆಷಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇರ್ಬೋದು, ಅಧಿಕಾರ ವಿಕೇಂದ್ರೀಕರಣ, ಹಲವು ಕೆಲಸಗಳಾಗಿವೆ, ಅದ್ಭುತವಾದ ಕೆಲಸಗಳಾಗಿವೆ. ಅದನ್ನ ಜನತಾ ಪರಿವಾರದ ಕೆಲಸ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಆದರೆ ನಾನೀಗ ಮಾತನಾಡ್ತಾ ಇರೋದು ತುಂಬಾ ಸೀಮಿತವಾದ ಆಂಗಲ್ ಅಲ್ಲಿ. ಸೊ ಆ ಕ್ರೆಡಿಟ್ ಅವ್ರಿಗೆ ಸಿಗಲೇ ಇಲ್ಲ. ಅದು ಆದಮೇಲೆ ವೀರಪ್ಪ ಮೊಯ್ಲಿ ಅವರನ್ನ ತೆಗೆದುಕೊಳ್ಳಿ. ವೀರಪ್ಪ ಮೊಯ್ಲಿ ಅವರು, ಅವ್ರ ಮೇಲೆ ಅವರು ಸುಳ್ಳು ಹೇಳ್ತಾರೆ ಅಂತ ಒಂದು ಆರೋಪ ಇದ್ದಿರಬಹುದಾದರೂ ಅವರು ಮಾಡಿರುವ ಕೆಲಸಗಳು ಹಲವಾರು. CET ಏನಿದೆ, ಕಾಮನ್ ಎಂಟ್ರೆನ್ಸ್ ಟೆಕ್ಸ್ಟ್ ಅನ್ನ ಜಾರಿಗೆ ತರುವ ಮೂಲಕ ಅವರು ಈ ಒಂದು ಕ್ಯಾಪಿಟೇಷನ್ ಲಾಬಿಯನ್ನ ನಿಯಂತ್ರಿಸುವುದಕ್ಕೆ ಯತ್ನ ಮಾಡಿದ್ರು. ಇನ್ನೇನು ಬೇಡ, ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವರಿಗೆ ಕನ್ನಡ ಸಂಸ್ಕೃತಿ ಬಗ್ಗೆ, ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ಇತಿಹಾಸದ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಅವರಿಗೆ ಏನು ದಕ್ಕಬೇಕೋ ಮಾಧ್ಯಮದ ಅದು ದಕ್ಕಿಲ್ಲ ಅಂತ ನನಗೆ ಇವತ್ತು ಅನ್ಸುತ್ತೆ. ಅವರನ್ನ ಒಬ್ಬ ಸುಳ್ಳುಗಾರ CM ಅನ್ನುವಂತೆ ಮಾಡಲಾಯಿತು. ಅವರು ಈ ಜಾತಿಯ ವ್ಯವಸ್ಥೆಯಲ್ಲಿ ಕ್ಯಾಪಿಟೇಷನ್ ಲಾಬಿಯಲ್ಲಿದ್ದಂತಹ ಮೇಲ್ಜಾತಿಯ ಜನ ಏನಿದ್ದಾರೆ ಅವರ ದಾಳಿಗೆ ಸತತವಾಗಿ ಗುರಿಯಾದರು. ಮಠಮಾನ್ಯಗಳು ವೀರಪ್ಪ ಮೊಯ್ಲಿ ಅವರ ವಿರುದ್ಧ ನಿಂತು, ಆಗ್ಲೂ ಮಾಧ್ಯಮ ಮೊಯ್ಲಿಯವರ ಬೆಂಬಲಕ್ಕೆ ಬರಲಿಲ್ಲ. ಮಠಾಧೀಶರ ಸುತ್ತ ಸಂರಕ್ಷಕರಂತೆ ಮಾಧ್ಯಮ ನಿಂತು. ಅದಾದ ಮೇಲೆ ನೀವು ಬಂಗಾರಪ್ಪನವರು ಮುಖ್ಯಮಂತ್ರಿ ತೆಗೆದುಕೊಳ್ಳಿ. ಸನ್ಮಾನ್ಯ ಬಂಗಾರಪ್ಪನವರು ಹಲವಾರು ಅಭೂತಪೂರ್ವವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ರು. ಸೊ ಅದರಲ್ಲಿ ವಿಶ್ವ ಅನ್ನುವ ಒಂದು ಕಾರ್ಯಕ್ರಮ, ಆರಾಧನಾ ಅನ್ನುವ ಕಾರ್ಯಕ್ರಮ, ಗ್ರಾಮಾಂತರ ಪ್ರದೇಶದ ದೇವಸ್ಥಾನಗಳೇನಿವೆ ಅದು ಮೇಲ್ಜಾತಿಯವರಿಗೆ ಸೀಮಿತ ಆಗಿದೆ, ಕೆಳವರ್ಗದ ಜನ ಹೋಗೋ ಹಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಆರಾಧನಾ ಅನ್ನುವ ಒಂದು ಸ್ಕೀಮ್ ಅನ್ನ ಮಾಡಿಬಿಟ್ಟು ಅದರ ಮೂಲಕ ಸಮಾಜದ ತುಳಿತಕ್ಕೆ ಒಳಗಾದವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಸೊ ವಿಶ್ವ ಏನಿದೆ, ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನ ಬೆಳೆಸುವಂತಹ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟಗಳಲ್ಲಿ ಪ್ರೋತ್ಸಾಹ ಕೊಡುವಂತಹ ಒಂದು ಅದ್ಭುತವಾದ ಯೋಜನೆ ಆಗಿತ್ತು. ಆದರೆ ಮಾಧ್ಯಮ ಬೆಂಬಲವನ್ನು ಕೊಟ್ಟೇ ಇಲ್ಲ. ಸತತವಾಗಿ ಬಂಗಾರಪ್ಪನವರ ಮೇಲೆ ಮಾಧ್ಯಮ ದಾಳಿ ನಡೀತು. ಸೊ ಯಾವುದೋ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಅಂತೇಳಿ 100 ಕೋಟಿ ರೂಪಾಯಿ ಚಿಲ್ಲರೆ ಇದೆ, ಅದಕ್ಕೆ ಅಲೆಕ್ಸಾಂಡರ್ ಅಂತ ಒಬ್ಬ ಆಫೀಸರ್ ಇದ್ರು, ವಾಸ್ ರೆಸ್ಪಾನ್ಸಿಬಲ್. ಅದರಲ್ಲಿ ಏನು ಇವತ್ತಿನ ಭ್ರಷ್ಟಾಚಾರಕ್ಕೆ ಹೋಲಿಸಿದ್ರೆ ಅದು ದೊಡ್ಡ ಭ್ರಷ್ಟಾಚಾರವೇ ಅಲ್ಲ. ಆದರೆ ಅದನ್ನ ಇಟ್ಟುಕೊಂಡು ಬಂಗಾರಪ್ಪನವರನ್ನ ಹೆಣೆಯುವುದಕ್ಕೆ ಮಾಧ್ಯಮ ಸತತವಾಗಿ ಯತ್ನ ಮಾಡ್ತಾ ಬಂತು. ಸೊ ಹೀಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ನಾಯಕರುಗಳು, ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರನ್ನ ಮಾಧ್ಯಮ ಟಾರ್ಗೆಟ್ ಮಾಡ್ತಾ ಬಂದಿದೆ. ಮೇಲ್ಜಾತಿಗಳ ಎಜೆಂಡಾವನ್ನ ಅನುಷ್ಠಾನಗೊಳಿಸುವುದರಲ್ಲಿ ಮಾಧ್ಯಮ ಸಕ್ಸಸ್ ಆಗಿದೆ. ಇದು ಹಿನ್ನೆಲೆ ಪ್ರಿಯಾಂಬಲ್. ಈಗ ಇವತ್ತು ನಾನು ಮಾತನಾಡುವ ವಿಚಾರಕ್ಕೆ ಬರ್ತೀನಿ. ಇಲ್ಲಿ ಹೇಳುವುದು ಬಹಳಷ್ಟೇನೂ ಇಲ್ಲ, ಆದರೆ ವಸ್ತುಸ್ಥಿತಿಯನ್ನ ತಮ್ಮ ಗಮನಕ್ಕೆ ತರಬೇಕು ಅಂತ. ಕಳೆದ 1-2 ತಿಂಗಳುಗಳಿಂದ ಈ ಅಧಿಕಾರ ಹಂಚಿಕೆಯ ಹೋರಾಟ ಏನಿದೆ ತೀವ್ರ ರೂಪಕ್ಕೆ ಹೋಗ್ತಾ ಇದ್ದ ಹಾಗೆ ಮಾಧ್ಯಮ ಒನ್ ಸೈಡೆಡ್ ಆಗಿ ಕಾಣ್ತಾ ಇದೆ. ಮಾಧ್ಯಮ ಸಂಪೂರ್ಣವಾಗಿ ನ್ಯಾಷನಲ್ ಮೀಡಿಯಾ ಅಂಡ್ ಸ್ಟೇಟ್ ಮೀಡಿಯಾ, ದೇ ಆರ್ ವಿತ್ DK ಶಿವಕುಮಾರ್, ನಾಟ್ ವಿತ್ ಸಿದ್ದರಾಮಯ್ಯ. ಇದು ಯಾಕೆ ಅನ್ನೋದು ಬಹಳ ಗಂಭೀರವಾದ ಪ್ರಶ್ನೆ. ಅದು ಕಾರಣಗಳು ಗೊತ್ತಾದ್ರೆ ಆ ಕಾರಣ ಆಘಾತಕಾರಿಯಾಗಿರುತ್ತೋ ಅಥವಾ ಇವತ್ತಿನ ಮಾಧ್ಯಮ ಹಾಗೆ ಇದೆ ಅಂತ ಅಂದ್ಕೋಬೇಕು, ಗೊತ್ತಿಲ್ಲ ನನಗೆ. ಆದ್ರೆ ಕಳೆದ 2-3 ತಿಂಗಳುಗಳಿಂದ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮಿಗೆ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಕೂಡ
ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸ್ತಾ ಇವೆ. ಶ್ಲಾಘಿಸಬಾರ್ದು ಅಂತ ಅಲ್ಲ, ನಾನು ವಸ್ತುಸ್ಥಿತಿಯನ್ನ ತಮಗೆ ಕಳಿಸ್ತೀನಿ, ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವರ ಸಂಘಟನಾ ಚಾತುರ್ಯ, ಅವರು ಪಕ್ಷವನ್ನ ಮುನ್ನಡೆಸಿದ ರೀತಿ, ಅಂದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಡಿ.ಕೆ. ಶಿವಕುಮಾರ್ ಮಾತ್ರ ಕಾರಣ ಅನ್ನುವ ಒಂದು ನೆರೇಟಿವ್ಸ್ ಅನ್ನ ಮಾಧ್ಯಮಗಳು ಬಿಲ್ಡ್ ಮಾಡ್ತಾ ಇವೆ. ಸೊ ಇಡೀ ಈ ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವುದನ್ನ, ಇಬ್ಬರ ಪಾತ್ರನೂ ಇದೆ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಆದರೆ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವುದನ್ನ ಒಂದು ರೀತಿಯಲ್ಲಿ ನಿರ್ಲಕ್ಷಿಸಲಾಗ್ತಾ ಇದೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರನ್ನು ಮಾತ್ರ ಹೈಲೈಟ್ ಮಾಡಲಾಗ್ತಾ ಇದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದು ಬರ್ತಾ ಇರುವುದು, ಇದು ಒಂದು ಪ್ಲಾನಿಂಗ್ ಆಗಿ ಅಂತ. ಅದರಲ್ಲೂ ಎಸ್ಪೆಷಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಓದುವ ಪತ್ರಿಕೆಗಳಿವೆ, ಆದರೆ ಪತ್ರಿಕೆಗಳ ಹೆಸರು ಹೇಳಲ್ಲ ನಾನು. ಅವರು ಓದುವ ಪತ್ರಿಕೆ, ಪ್ರತಿನಿತ್ಯ ಓದುವ ಪತ್ರಿಕೆಗಳಲ್ಲಿ ಈ ನೆರೇಟಿವ್ಸ್ ಬಿಲ್ಡ್ ಆಗ್ತಾ ಇದೆ. ಅಂದ್ರೆ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದಕ್ಕೆ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇರುವುದು ಡಿ.ಕೆ. ಶಿವಕುಮಾರ್ ಅವರದ್ದು, ಸಿದ್ದರಾಮಯ್ಯನವರ ಪಾತ್ರ ಅಂತ ಮಹತ್ವ ಇಲ್ಲ. ದಟ್ ಇಸ್ ಒನ್ ನೆರೇಟಿವ್. ಸೆಕೆಂಡ್ ನೆರೇಟಿವ್, ಈಗ ಅಧಿಕಾರವನ್ನ ಡಿ.ಕೆ. ಶಿವಕುಮಾರ್ಗೆ ವಹಿಸಿ ಕೊಡಬೇಕಾದ್ದು ನ್ಯಾಯಯುತವಾದ್ದು. ದಿಸ್ ದ ಸೆಕೆಂಡ್ ನೆರೇಟಿವ್. ಥರ್ಡ್ ನೆರೇಟಿವ್, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ರೆ, ಸೊ 2028ರಲ್ಲೂ ಕೂಡ ಕಾಂಗ್ರೆಸ್ ಬರೋ ಚಾನ್ಸ್ ಇದೆ. ಈ ಅಧಿಕಾರ ಹಂಚಿಕೆಯನ್ನ ಮಾಡದೇ ಇದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತೆ ಗೆದ್ದು ಬರುವುದು ಕಷ್ಟ. ಈ ನೆರೇಟಿವ್ಸ್, ಈಗ ನಾನು 3-4 ಅಂಶಗಳನ್ನು ಹೇಳಿದೆ. ಈ ನೆರೇಟಿವ್ಸ್ಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಿಲ್ಡ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಇಲ್ಲಿ ಪ್ರಶ್ನೆ ಇರೋದು, ಮಾಧ್ಯಮ ನಿರ್ವಹಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಗೆದ್ರ, ಸಿದ್ದರಾಮಯ್ಯ ಸೋತ್ರ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು, ಸಿದ್ದರಾಮಯ್ಯನವರ ಒಂದು ಕ್ಯಾರೆಕ್ಟರ್ ಇದೆ. ಅವರು ಯಾರನ್ನು ಓಲೈಸುವ ಕೆಲಸ ಮಾಡಲ್ಲ ಮತ್ತು ಒಂದು ಮಿತಿ ಮೀರಿ ಯಾರಿಗೂ ಹೆಚ್ಚಿನ ಮಹತ್ವವನ್ನು ಕೊಡಲ್ಲ. ಸೊ ಅದರಿಂದ ಮಾಧ್ಯಮ ನಿರ್ವಹಣೆಯಲ್ಲಿ ಅವರ ಈ ಸ್ಟ್ಯಾಂಡ್ ಏನಿದೆ, ಇದು ಎಫೆಕ್ಟ್ ಆಯ್ತಾ ಇವತ್ತಿನ ಕಾಲಘಟ್ಟದಲ್ಲಿ. ಸೊ ಡಿ.ಕೆ. ಶಿವಕುಮಾರ್ ಹಾಗಲ್ಲ. ಅವರು ಮಾಧ್ಯಮ ನಿರ್ವಹಣೆಯ ರೀತಿ ಬೇರೆ. ಅವರು ಆಕ್ಚುಲಿ ನೀವು ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ.ಕೆ. ಶಿವಕುಮಾರ್ನ ಇಬ್ಬರನ್ನು ಮಾಧ್ಯಮದವ್ರು ನೋಡ್ಬೇಕು ಅಂದ್ರೆ ಇಬ್ರು ಕೂಡ ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಡಿ.ಕೆ. ಶಿವಕುಮಾರ್ ಅವರು ಟೈಮ್ ಕೊಡ್ತಾರೆ. ಸೊ ಆ ಟೈಮ್ ಬ್ಯುಸಿ ಇದ್ರೆ ಒಂದು ಕೊಠಡಿಯಲ್ಲಿ ಕೂಡಿಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಕಾಫಿ ಬರುತ್ತೆ, ಸೊ ಅವರೇ ಬಂದು ಮಾತನಾಡ್ತಾರೆ ಅಂತ ಹೇಳ್ತಾರೆ. ಸೊ ಅವರು ಪ್ರತ್ಯೇಕವಾಗಿ ಬಂದು ಕೂತು ಮಾತನಾಡ್ತಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ನಿರ್ವಹಣೆಯ ರೀತಿ. ಅವರ ರೀತಿ ಬೇರೆ. ಅವ್ರನ್ನ ನೀವು ಮೀಟ್ ಮಾಡಬೇಕು ಅಂತಂದ್ರೆ ಅವ್ರು ಎಲ್ಲರ ಜೊತೆನೂ ಮೀಟ್ ಮಾಡ್ತಾರೆ. ಪ್ರತ್ಯೇಕವಾಗಿ ಮಾತನಾಡಬೇಕು ಅಂತಿದ್ರೆ ನೀವು ಅವ್ರ ಹತ್ರ ಹೇಳಬೇಕು. ಸೊ ಆದ್ರೂ ಅಲ್ಲಿ ಅವರ ಎಲ್ಲಾ ಜನಗಳು ಸುತ್ತಮುತ್ತಲು ತುಂಬಿಕೊಂಡಿರ್ತಾರೆ. ಅದರಿಂದ ಅಂದ್ರೆ ಈ ರಿಲೇಷನ್ ಬಿಲ್ಡಪ್ ಆಗೋದಿದೆಯಲ್ಲ, ಅದು ಕಷ್ಟ ಅಂತ. ನೀವು ಮಾಧ್ಯಮದ ಜೊತೆ ರಿಲೇಷನ್ ಬಿಲ್ಡಪ್ ಮಾಡುವುದಿದ್ದರೆ ಅದು 1-to-1 ಮೀಟಿಂಗ್ ಮಾಡಿದ್ರೆ ಬಿಲ್ಡಪ್ ಆಗೋ ಚಾನ್ಸಸ್ ಜಾಸ್ತಿ. ಅವ್ರನ್ನ ನೀವು ಕಾನ್ಫಿಡೆನ್ಸಿಗೆ ತೆಗೆದುಕೊಂಡ ಹಾಗೆ ತೋರಿಸಿದ್ರೆ ಮಾಧ್ಯಮ ಖುಷಿ ಪಡುತ್ತೆ. ಸೊ ನೀವು ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಳದೇನೆ ಎಲ್ಲರ ನಡುವೆ ನೀವು ನೋಡ್ತೀರಿ ಅಂದ ತಕ್ಷಣ ಮಾಧ್ಯಮ ಮತ್ತು ನಾಯಕರ ನಡುವೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗಲ್ಲ. ಡಿ.ಕೆ. ಶಿವಕುಮಾರ್ ಈಗ ಮಾಧ್ಯಮದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ಅವರನ್ನ ಮಾಧ್ಯಮವನ್ನ ನಿರ್ವಹಿಸುವ ರೀತಿ ಮಾತ್ರ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದು ನಾನು ನೆರೇಟಿವ್ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಅವರು ಮಾಧ್ಯಮ ನಿರ್ವಹಣೆಯನ್ನ ಈಗ ಯಶಸ್ವಿಯಾಗಿ ಮಾಡ್ತಾ ತಮಗೆ ಬೇಕಾದ ನೆರೇಟಿವ್ಸ್ಗಳು ಮಾಧ್ಯಮದಲ್ಲಿ ಬರೋ ಹಾಗೆ ನೋಡ್ಕೋತಾರೆ. ಸೊ ಇದೇನಿದೆ, ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಓದುವ ಪತ್ರಿಕೆಗಳಲ್ಲೇ ಇಂತಹ ನೆರೇಟಿವ್ಸ್ ಬಂದ್ರೆ
ಆಗ ಅವರ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಒಂದು ಸಣ್ಣ ನಿರೀಕ್ಷೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಾಗಿದೆ. ಸೊ ಅದರಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡುವುದು ಅನಿವಾರ್ಯ ಅನ್ನೋದನ್ನ ರಾಷ್ಟ್ರೀಯ ವಾಹಿನಿಗಳು ಹೇಳ್ತಾ ಹೋದ್ರೆ, ಅದನ್ನ ಸತತವಾಗಿ ದಿನ ದಿನ ಬೆಳಗ್ಗೆ ಓದ್ತಾ ಹೋದ್ರೆ ರಾಹುಲ್ ಗಾಂಧಿ ಬದಲಾಗಬಹುದು, ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬಹುದು. ಇದು ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ. ಸಿದ್ದರಾಮಯ್ಯನವ್ರ ನಿರೀಕ್ಷೆ ಮಾಧ್ಯಮದ ಮೇಲೆ ಏನು ಇದ್ದಂತೆ ಕಾಣ್ತಾ ಇಲ್ಲ. ಅವರ ರೀತಿ ರಿವಾಜುಗಳು ಬೇರೆ, ಅದು ಇನ್ನೊಂದು ಸಂದರ್ಭದಲ್ಲಿ ಮಾತಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.